ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಹೊಸದಾಗಿ ಯಾರಾದರೂ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆಯವರೆಗೂ ವೀಡಿಯೋ ನೋಡಿ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇವತ್ತು ಶನಿವಾರ ಮಗನಿಗೆ ರಜಾ ಇತ್ತು. ಹಾಗಾಗಿ ಸ್ವಲ್ಪ ಲೇಟಾಗಿ ಎದ್ದೇಳೋಣ ಅಂತ ಹೇಳಿ 7 ಗಂಟೆಗೆಲ್ಲ ಎದ್ದೆ. ಸೊ ಆವಾಗ ಎದ್ದು ಹೊರಗಡೆ ನೋಡಿದ್ರೆ ತುಂಬಾ ಕೌಳು ಬಿದ್ದಿತ್ತು, ಅಂದರೆ ಮಂಜು. ಸಿಕ್ಕಾಪಟ್ಟೆ ಚಳಿನೂ ಕೂಡ ಇತ್ತು. ಈ ಚಳಿಗೆ ನಾನು ದಾಲ್ ಮಾಡಿ, ಅಂದರೆ ಹೆಸರು ಬೇಳೆ ದಾಲ್ ಮಾಡಿ ಪೂರಿ ಮಾಡೋಣ ಅಂತ ಅಂದ್ಕೊಂಡೆ. ಫೈನಲಾಗಿ ಇವಾಗ ಪೂರಿ ಮಾಡ್ತಾಯಿದ್ದೀನಿ, ದಾಲ್ ಕೂಡ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲಾಗಿ ಮಾಡ್ತೀನಿ. ಹಾಗೆಯೇ ಸ್ಪೈಸಿ ಐಟಮ್ಸ್ಗಳನ್ನೆಲ್ಲನೂ ಹಾಕಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಇದಕ್ಕೆ ಈರುಳ್ಳಿ, ಮೆಣಸಿಕಾಯಿ, ಹಾಗೆ ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಒಗ್ಗರಣೆಗೆ, ಅದಾದಮೇಲೆ ಸ್ಪೈಸಿ ಐಟಮ್ಸು ಅಂದರೆ ಗರಂ ಮಸಾಲೆ ಇರ್ಬೋದು, ಅಚ್ಚ ಖಾರದ ಪುಡಿ ಇರ್ಬೋದು, ಅಂದರೆ ಖಾರಕ್ಕೆ ತಕ್ಕನಾಗೆ ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಇವಾಗ ರೆಡಿ ಮಾಡಿದ್ರೆ ಮುಗೀತು. ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೋಬೇಕು. ಪೂರಿ ಮಾಡಿ ಸಾಗು ಎಲ್ಲ ಮಾಡಿ ಆಯ್ತಲ್ವ. ಇವಾಗ ಊರಿಗೆ ಹೊರಟಿದ್ದೀನಿ, ಅಂದರೆ ಸ್ವಲ್ಪ ಬ್ಲೌಸ್ ಎಲ್ಲ ಕೊಡೋದಕ್ಕೆ ಹೋಗಬೇಕು. ಹಾಗೆ ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ಏನು ಮಾಡೋದು ಅಂತ ಹೇಳಿಬಿಟ್ಟು. ಫೈನಲಾಗಿ ನಾವು ಬ್ಲೌಸ್ ಎಲ್ಲ ಹೊಲಿಯೋದಕ್ಕೆ ಹಾಕಬೇಕಿತ್ತು. ಹಾಗೆ ನಮ್ಮ ಯಜಮಾನ್ರು ಕೂಡ ಅವರ ಒಂದು ಬಟ್ಟೆಗಳನ್ನೆಲ್ಲ ಹೊಲಿಯೋದಕ್ಕೆ ಹಾಕಬೇಕಿತ್ತು. ಅಲ್ಲೇ ಟೈಮ್ ಆಗೋಯಿತು. ಹಾಗೆಯೇ ಮನೆಯಲ್ಲಿ ದಿನಸಿ ಐಟಮ್ಗಳು, ತರಕಾರಿ ಎಲ್ಲ ಕೂಡ ಖಾಲಿಯಾಗಿತ್ತು. ತರಕಾರಿ ಏನೂ ತೊಗೊಳ್ಳಿಲ್ಲ. ಲೈಟಾಗಿ ಒಂದು ಈರುಳ್ಳಿ, ಬೇಸಿಕ್ಕಾಗಿ ನಾವು ಅಡುಗೆ ಮಾಡೋದಕ್ಕೆ ಏನು ಬೇಕೋ ಅದನ್ನು ಮಾತ್ರ ಇವಾಗ ತಗೊಂಡೆ. ಯಾಕಂದರೆ ಕಾರ್ಪೆಂಟ್ರು ಬರ್ತಾರಲ್ವ ಬೆಳಗ್ಗೆನೇ, ಅವ್ರಿಗೆ ಡೈಲಿ ತಿಂಡಿ ಮಾಡೋದಾಗ್ತಿದೆ. ಹಾಗಾಗಿ ಏನಾದ್ರು ಮಾಡಬೇಕು ಅಂತ ಹೇಳಿಬಿಟ್ಟು ಇವಾಗ ಲೈಟಾಗಿ ತರಕಾರಿಗಳನ್ನೆಲ್ಲ ತೊಗೊಂಡು ಬಂದೆ. ಅದಾದಮೇಲೆ ಬೆಳಗ್ಗೆ ತಿಂಡಿ ಎಲ್ಲ ತಿಂದಿದ್ದ ಪಾತ್ರೆಗಳೆಲ್ಲ ಹಾಗೇ ಇತ್ತು. ಇನ್ನು ಬೆಳಗ್ಗೆ ಕಾರ್ಪೆಂಟ್ರು ಬಂದರೆ ಇಲ್ಲಿ ಅಡುಗೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಕೆಳಗಡೆ ಡೋರ್ಸ್ಗಳೆಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಇನ್ನು ಸ್ವಲ್ಪ ಕಂಪ್ಲೀಟ್ ಆಗಬೇಕು. ಅದೇನು ಅಂತ ನಿಮಗೆ ಆಮೇಲೆ ತಿಳಿಸ್ತೀನಿ. ಅದೆಲ್ಲ ಫುಲ್ ಕಂಪ್ಲೀಟ್ ಆಗಲಿ, ಆವಾಗ ನಿಮಗೆ ಶೇರ್ ಮಾಡ್ತೀನಿ. ಸಂಜೆಗೆ ನಾನು ಮಧ್ಯಾಹ್ನ ಚಪಾತಿ ಮಾಡಿದ್ದೆ. ಮಾವಂಗೆ ಚಪಾತಿ ಮತ್ತು ದಾಲ್ನೇ ಇಟ್ಬಿಟ್ಟು ಹೋಗಿದ್ವಿ ಊಟಕ್ಕೆ. ನಾವಲ್ಲಿ ಹೊರಗಡೆ ಊಟ ಮಾಡ್ಕೊಂಡ್ಬಂದ್ವಿ. ಇವಾಗ ನೈಟ್ ಏನು ಮಾಡೋದು ಅಂತ ತುಂಬ ತಲೆಗೆಟ್ಟೋಗಿತ್ತು. ಯಾಕಂದರೆ ತರಕಾರಿ ಕೂಡ ಇರಲಿಲ್ಲ ಮನೆಯಲ್ಲಿ, ಎಲ್ಲನೂ ಖಾಲಿ ಆಗಿಬಿಟ್ಟಿತ್ತು. ಓಕೆ, ಇವಾಗ ಬಂದು ಮೇಯ್ನಾಗಿ ಏನಾದರೂ ಮಾಡೋಣ ಅಂತ ತಲೆ ಹೊಡಿಸ್ಬೇಕಾದ್ರೆ ನನ್ನ ಮಗ ತುಂಬ ದಿವಸದಿಂದ ಕೇಳ್ತಾನೆ ಇದ್ದ, ಲೆಮನ್ ರೈಸ್ ಮಾಡಮ್ಮ ಅಂತ ಹೇಳ್ಬಿಟ್ಟು. ಸಿಂಪಲಾಗಿ ಲೆಮನ್ ರೈಸ್ ಮಾಡಿದ್ದೀನಿ. ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡಿಲ್ಲ. ಕೆಲವೊಂದು ಸರಿ ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ ಈರುಳ್ಳಿ ಎಲ್ಲನೂ ಹಾಕಿ ಮಾಡೋದು, ಆದರೆ ನಾನು ಈರುಳ್ಳಿ ಏನೂ ಹಾಕಲಿಲ್ಲ. ಹಾಗೆಯೇ ಕಡಲೆಬೇಳೆ, ಕಡಲೆಬೀಜ, ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟು, ಇದನ್ನೆಲ್ಲನೂ ಹಾಕ್ಬಿಟ್ಟು ಹಾಗೆ ಲೈಟಾಗಿ ದಿಢೀರಂತ ಮಾಡಿದ್ದು ಲೆಮನ್ ರೈಸು. ಬಿಸಿ ಬಿಸಿಯಾಗಿತ್ತಲ್ವ, ನಾನು ಆಲೇ 8:15ನಲ್ಲಿ ಮಾಡೋಕ್ಕೆ ಬಂದಿದ್ದು. ತುಂಬಾ ಟೇಸ್ಟಿಯಾಗಿತ್ತು. ಫ್ರೆಂಡ್ಸ್, ಇವಾಗ ಬೆಳಗ್ಗೆ ಮಾಮೂಲಿ ಕೆಲಸಗಳು ನಡೀತಾ ಇದೆ ಕಾರ್ಪೆಂಟ್ರದು. ಇವಾಗ ಬಂದು ರವೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಕೇಸರಿ ಬಾತ್ ಮಾಡೋಣ ಅಂತ ಹೇಳ್ಬಿಟ್ಟು. ಬರೀ ಉಪ್ಪಿಟ್ಟು ತಿನ್ನೋದಕ್ಕಾಗಲ್ಲ, ಬೇರೆ ದಾರಿ ಇಲ್ಲ. ಇವಾಗ ರೊಟ್ಟಿ ಎಲ್ಲ ಹಾಕೊಂಡು ಕುರೋದಕ್ಕಾಗಲ್ಲ, ಇಲ್ಲೆಲ್ಲ ಗಲೀಜಾಗಿದೆ ಅಲ್ವಾ. ಹಾಗಾಗಿ ಇವಾಗ ಕೇಸರಿ ಬಾತ್ ಮಾಡಬೇಕು. ಇವಾಗ ನಡೀತಾ ಇದೆ. ಇದು ಉಪ್ಪಿಟ್ಟಿಗೆ ಹಾಕಿದ್ದೀನಿ. ಇದಕ್ಕೆ ಇವಾಗ ಕೇಸರಿ ಬಾತ್ನ ಹುಡ್ಕೊಬೇಕು. ಇವಾಗ ಕೇಸರಿ ಬಾತ್ ಮಾಡೋಣ ಅಂತ ಹೇಳಿ ಕೇಸರಿ ಬಾತ್ ಮಾಡ್ತಾಯಿದ್ದೀನಿ. ಇವತ್ತು ಬೆಳಗ್ಗೆಗೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ, ಅಂದರೆ ಭಾನುವಾರ. ಭಾನುವಾರ ತುಂಬ ಕೆಲಸಗಳು ಕೂಡ ಇದೆ. ಹಾಗೆಯೇ ಮನೆ ಕೂಡ 2 ದಿವಸ ಆಯಿತು ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ. ಹೊರಗಡೆ ಅವರು ಕಾರ್ಪೆಂಟ್ರು ಅವ್ರ ಕೆಲಸಗಳನ್ನ ಅವ್ರು ಮಾಡ್ಕೊತಾ ಇದ್ದಾರೆ. ಯಾರಿಗೂ ಕೂಡ ಇಷ್ಟ ಆಗ್ತಾಯಿಲ್ಲ ಉಪ್ಪಿಟ್ಟು ಮಾಡಿರೋದು. ಬಟ್ ವಿಧಿ ಇಲ್ಲ, ಮಾಡಲೇಬೇಕು ಉಪ್ಪಿಟ್ಟನ್ನೇ. ತರಕಾರಿ, ಸೊಪ್ಪು ಎಲ್ಲನೂ ತೊಗೊಂಡು ಬರೋದಕ್ಕೆ ಇವಾಗ ಸಂತೆಗೆ ಹೋಗಿದ್ದಾರೆ ಮನೆಯವರು. ಅವ್ರು ಬರ್ತಿದ್ದಾಗೆ ಮಧ್ಯಾಹ್ನ ಬಿಸಿ ಬಿಸಿಯಾಗಿ ಬಸ್ಸಾರು ಮಾಡಬೇಕು, ಸೊಪ್ಪು ಬೇಳೆ ಹಾಕಿ. ತುಂಬ ದಿನ ಆಗಿದೆ, ನಾನು ಕೂಡ ಕೆಲಸಗಳು ಅದು ಇದು ಅಂತ ಹೇಳಿಬಿಟ್ಟು ಬಸ್ಸಾರೇ ಮಾಡಿರಲಿಲ್ಲ. ಅದಕ್ಕೋಸ್ಕರ ಇವಾಗ ಸೊಪ್ಪೆಲ್ಲ ತೊಗೊಂಡ್ಬಂದಿದ್ರು. ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಸೊಪ್ಪು. ಹಾಗೆ ತಿನ್ನಬೇಕಾದ್ರೂ ಅಷ್ಟೇ ಫುಲ್ ಬೆಣ್ಣೆ ತಿಂದಂಗೆ ಆಗ್ತಿತ್ತು, ಅಷ್ಟು ಚೆನ್ನಾಗಿತ್ತು. ಇದ್ರ ಜೊತೆಗೆ ನಾನು ಕೀರೆ ಸೊಪ್ಪು ಜೊತೆಗೆ ಸ್ವಲ್ಪ ಸಬ್ಬಸಿಗೆ ಸೊಪ್ಪನ್ನು ಹಾಕಿದ್ದೀನಿ. ಬಿಕಾಸ್ ಹೆಲ್ತಿಗೆ ತುಂಬಾ ಒಳ್ಳೆಯದು ಸಬ್ಬಸಿಗೆ ಸೊಪ್ಪು. ಬರೀ ಸಬ್ಬಸಿಗೆ ಸೊಪ್ಪು ಹಾಕೋದ್ರಿಂದ ಅಷ್ಟು ಚೆನ್ನಾಗಿರಲ್ಲ. ಹಾಗೆಯೇ ಮಗನೂ ಕೂಡ ಅದನ್ನು ತಿನ್ನೋದಿಲ್ಲ, ಮಕ್ಳುಗಳು ಸ್ವಲ್ಪ ಇಷ್ಟಪಡೋದಿಲ್ಲ ಅದನ್ನು ಸಬ್ಬಸಿಗೆ ಸೊಪ್ಪನ್ನ. ಅದಕ್ಕೋಸ್ಕರ ಎಲ್ಲ ಸೊಪ್ಪಿನ ಜೊತೆ ಮಿಕ್ಸ್ ಮಾಡಿ ಹಾಕೋಣ ಅಂತ ಹೇಳಿಬಿಟ್ಟು ಇದಕ್ಕೊಂದು ಸ್ವಲ್ಪ ಮಿಕ್ಸ್ ಮಾಡಿದ್ದೀನಿ. ಇನ್ನೊಂದು ಸ್ವಲ್ಪನ ಹಾಗೆ ಇಟ್ಕೊಂಡಿದ್ದೀನಿ. ಯಾಕಂದರೆ ಇನ್ನೊಂದು ದಿನ ಮಶಪ್ ಮಾಡೋಣ ಅಂತ ಹೇಳಿಬಿಟ್ಟು. ಮಶಪ್ಪಿಗೆ ಒಂದು 2-3 ಥರ ಹಾಕಿಬಿಟ್ಟು ಮಾಡಿದ್ರೆ
ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಹಾಗೆ ಇನ್ನೊಂದು ಸ್ವಲ್ಪ ಎತ್ತಿಟ್ಟಿದ್ದೀನಿ. ಇವಾಗ ಕಂಟಿನ್ಯೂಯಸ್ ಆಗಿ ಆಗ್ತಾಯಿದೆ ಕೆಲಸಗಳು. ಬೆಳಗ್ಗೆ ತಿಂಡಿ ಮಾಡಿ ಮುಗಿಸ್ದೆ. ಅದಾದ ನಂತರ ನೆಕ್ಸ್ಟು ಇನ್ನು ಸೊಪ್ಪು ಸೋಸ್ಕೊಳ್ಳೋದು, ಬೇಳೆ ಬೇಯೋದಕ್ಕೆ ಹಾಕೋದು, ಖಾರ ಹಾಕೊಳ್ಳೋದು. ಸೊ ಇದೇ ಕೆಲಸ ಕಂಟಿನ್ಯೂ ಆಗ್ತಾಯಿದೆ. ಮಾತ್ರ ನಿಂತು 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 ಕಾಲೆಲ್ಲ ತುಂಬ ಪೇಯ್ನ್ ಕಾಣಿಸ್ಕೊಂಡ್ಬಿಟ್ಟಿದೆ. ಇವಾಗ ಊಟ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ರೆಸ್ಟ್ ಎಲ್ಲ ಮಾಡಿದ್ಮೇಲೆ ಇವಾಗ ಮನೆ ಕಸ ಎಲ್ಲನೂ ನೀಟಾಗಿ ಗುಡಿಸ್ಕೊತಾ ಇದ್ದೀನಿ. ತೋಟಕ್ಕೆ ಹೋಗಿ ಸ್ವಲ್ಪ ಕೆಲಸ ಇತ್ತು, ಕಾಯೆಲ್ಲನೂ ತೆಕ್ಕೊಂಬರೋದು. ಅದನ್ನೆಲ್ಲ ಆದಷ್ಟು ಬೇಗನೆ, ಅಂದರೆ ಟೈಮ್ ಆಗಿಬಿಟ್ಟಿತ್ತು. ನಾವು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡೋಣ ಅಂತ ಹೇಳಿ ಹೋಗಿದ್ದೆ ಅಲ್ವಾ, ಅಲ್ಲೇ 3:45 ಆಗೋಯಿತು. ನಾನು ಕೂದಲಿಗೆಲ್ಲ ಎಣ್ಣೆ ಹಚ್ಕೊಂಡು ಅದಾದಮೇಲೆ ಮಗುಂಗೂ ಸ್ವಲ್ಪ ಎಣ್ಣೆ ಮಸಾಜ್ ಮಾಡಿದೆ. ಯಾಕಂದರೆ ನೈಟು ಅವನಿಗೆ ಸ್ನಾನ ಮಾಡಿಸೋಣ ಅಂತ ಹೇಳಿಬಿಟ್ಟು ಹಂಡೆ ಒಲೆಗೆ ಉರಿ ಹಾಕಿದ್ದೀನಿ. ಸೊ ಇವಾಗ ಮನೆಯೆಲ್ಲ ಕಸ ಗುಡಿಸ್ಬಿಟ್ಟು ಅದು ನೀರು ಕಾಯ್ತಿದ್ದಾಗೇ ನೈಟು ಕರೆಂಟ್ ಬರುತ್ತೆ. ಅಂದರೆ 6 ಗಂಟೆಗೆಲ್ಲ ಸಂಜೆ ಮೇಲೆ ಕರೆಂಟ್ ಬರುತ್ತೆ. ಕರೆಂಟ್ ಬರ್ತಿದ್ದಾಗೇ ಹೋಗಿ ಮಗನಿಗೆ ಸ್ನಾನ ಮಾಡಿಸ್ಬೇಕು. ಹಾಗೆ ನಾನು ಕೂಡ ಸ್ವಲ್ಪ ಫ್ರೆಶ್ ಆಗಬೇಕು. ಸೊ ನೈಟು ಇನ್ನೇನು ಸಾಂಬಾರಿದೆ, ನೈಟ್ ಇನ್ನೇನು ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ ನಾನು. ಸೊ ಹಾಗಾಗಿ ಇವಾಗ 2 ದಿವಸ ಆಯ್ತಲ್ವ ಕಸ ಗುಡಿಸಿ. ಏನೇ ನೀಟಾಗಿ ಕಸ ಗುಡಿಸಿದ್ರು ಅಥವಾ ಏನೇ ನೀಟಾಗಿ ಒರೆಸಿದ್ರು ಬೆಳಗ್ಗೆಗಾಲೇ ಮಾಮೂಲಿ ಅವರು ಕಾರ್ಪೆಂಟ್ರು ಬರ್ತಿದ್ದಾಗೇ ಇನ್ನು ಅವ್ರನ್ನ ನೀಟಾಗಿರಿ, ನೀಟಾಗಿ ಮಾಡಿ ಅಂತ ನಾವು ಹೇಳೋದಕ್ಕಾಗಲ್ಲ. ಸೊ ಹಾಗಾಗಿ ಮನೆ ಏನು ಒರೆಸೋದು ಬೇಡ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಎಲ್ಲ ಕ್ಲೀನ್ ಆಗಲಿ, ಅಡುಗೆ ಮನೆದೆಲ್ಲ ಕಂಪ್ಲೀಟ್ ಆದ ತಕ್ಷಣವೇ ನಾನು ಎಲ್ಲ ನೀಟಾಗಿ ಮನೆಯೆಲ್ಲನೂ ಒಂದು ಕಡೆಯಿಂದ ನೀಟಾಗಿ ತೊಳ್ಕೊಂಬಿಡೋಣ ಅಂತ ಹೇಳಿಬಿಟ್ಟು. ಸೊ ಇವಾಗ ಸದ್ಯಕ್ಕೆ ಬರೀ ಕಸ ಒಂದು ಗುಡಿಸ್ಕೊತೀನಿ. ನಾಳೆ ವಾರ ಮಾಡೋದಕ್ಕೂ ಅಷ್ಟೇ ಕಸ ಗುಡಿಸ್ಕೊಂಡು ಹಾಗೆ ವಾರ ಮಾಡ್ಕೊಳ್ಳೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಇವತ್ತಿನ ಒಂದು ಸಿಂಪಲ್ಲಾಗಿತ್ತು ವ್ಲಾಗು. ಇವತ್ತು ಇಷ್ಟು ಕೆಲಸಗಳು ಮುಗಿಸಿದ್ದೀನಿ. ಇನ್ನು ನೈಟ್ ಇನ್ನೇನೂ ಇರೋದಿಲ್ಲ. ಮಗನಿಗೆ ಸ್ನಾನ ಮಾಡಿಸ್ಬಿಟ್ಟು ಹಾಗೆಯೇ ನಾನು ಒಂದು ಸ್ವಲ್ಪ ಫ್ರೆಶ್ ಆಗಿ ಇನ್ನು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ಕೊಳ್ಳೋದೆ, ಇದೇ ಕೆಲಸ ಅಷ್ಟೇ. ಸೊ ನೈಟು ನಾನು ಕಂಟಿನ್ಯೂ ಮಾಡೋದಿಲ್ಲ. ಇನ್ನು ವ್ಲಾಗ್ನ ತುಂಬ ಸಿಂಪಲ್ಲಾಗಿ ವ್ಲಾಗ್ಗಳನ್ನ ಹಾಕ್ತಾಯಿದ್ದೀನಿ. ಪ್ಲೀಸ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ನನ್ನ ಒಂದು ವೀಡಿಯೋಗೆ. ಇನ್ನು ಮುಂದೆ ಖಂಡಿತವಾಗ್ಲೂ ಸ್ವಲ್ಪ ಕೆಲಸ ಇರೋದ್ರಿಂದ ನಾನು ಸ್ವಲ್ಪ ಚಿಕ್ಕದಾಗಿ ವೀಡಿಯೋಗಳನ್ನ ಹಾಕ್ತಾಯಿದ್ದೀನಿ. ಬೇಜಾರು ಮಾಡ್ಕೋಬೇಡಿ, ಇನ್ನೂ ಚೆನ್ನಾಗಿ ವೀಡಿಯೋ ಮಾಡಿ ಹಾಕ್ತೀನಿ. ಸೊ ನಿಮ್ಮ ಸಪೋರ್ಟ್ ಇರಬೇಕು ನನಗೆ. ಪ್ಲೀಸ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮುಖಾಂತರ ಸಪೋರ್ಟ್ ಮಾಡಿ. ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ವ್ಲಾಗ್ ಅಂತ ಹೇಳಿಬಿಟ್ಟು. ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.